ಮುದ್ದಂಡ ಕುಟುಂಬಸ್ಥರು ಆಯೋಜಿಸುತ್ತಿರುವ ಕೊಡವ ಕೌಟುಂಬಿಕ ಹಾಕಿಯ ಉತ್ಸವದ ಲೋಗೋ ಅನಾವರಣ ಕಾರ್ಯಕ್ರಮ ಜನವರಿ 11ರಂದು ನಗರದ ಕಾವೇರಿ ಹಾಲ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮುದ್ದಂಡ ಕುಟುಂಬದ ಕ್ರೀಡಾ ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷ ಮುದ್ದಂಡ ರಶೀನ್ ಸುಬ್ಬಯ್ಯ ತಿಳಿಸಿದರು. ಅಂದು ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುದ್ದಂಡ ಕುಟುಂಬದ ಪಟ್ಟೇದಾರ ಮುದ್ದಂಡ ಡಾಲಿ ತಿಮ್ಮಯ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಮೈಸೂರು ಕೊಡಗು ಜಿಲ್ಲೆಯ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂತರ್ಗೌಡ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಮಾಜಿ ಎಂಎಲ್ಸಿಗಳಾದ ವೀಣಾ ಅಚ್ಚಯ್ಯ, ಸುನಿಲ್ ಸುಬ್ರಹ್ಮಣಿ, ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಉಪಸ್ಥಿತರಿರಲಿದ್ದಾರೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದಕ್ಕೆ ಪೂರಕವಾಗಿ ನಾವು ಲೋಗೋವನ್ನು ತಯಾರಿ ಮಾಡಿದ್ದೇವೆ. ಹೆಚ್ಚು ಕಡಿಮೆ ಒಂದು 100 ಅಷ್ಟು ಲೋಗೋಗಳು ವಿಧ ವಿದ್ಯಾರ್ಥಿಗಳಿರ್ಬೋದು ಅಥವಾ ಟೆಕ್ನಿಷಿಯನ್ ಇಂದಲೂ ನಮಗೆ ಬಂದಿತ್ತು. ಅದರಲ್ಲಿ ನಾವೆಲ್ಲರೂ ನಮ್ಮ ಕುಟುಂಬದವರು ಮತ್ತು ಕೆಲವು ನುರಿತವರು ಇದ್ರ ಬಗ್ಗೆ ಕೂತು ವಿಮರ್ಶನೆ ಮಾಡಿ ಒಂದು ಲೋಗೋ ನಾವು ಫೈನಲೈಸ್ ಮಾಡಿದ್ದೇವೆ. ಸೊ ಇದರ ಅನಾವರಣವನ್ನು ನಾವು 11ನೇ ತಾರೀಕು ಮುಂದಿನ ಶನಿವಾರ ಮಡಿಕೇರಿಯ ಕಾವೇರಿ ಹಾಲಿನಲ್ಲಿ 11 ಗಂಟೆಗೆ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ತಾಲೂಕಿನ ಶಾಸಕರಾದ ಎಎಸ್ ಪೊನ್ನಣ್ಣವರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎಎಸ್ ಪೊನ್ನಣ್ಣವರು ಇರ್ತಾರೆ. ಅವರೊಂದಿಗೆ ಮೈಸೂರು ಕೊಡಗು ಕ್ಷೇತ್ರದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರು ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಇರ್ತಾರೆ. ಅವರೊಂದಿಗೆ ನಮ್ಮ ಮಡಿಕೇರಿ ಕ್ಷೇತ್ರದ ಎಂಎಲ್ಎ ಆದ ಶಾಸಕರಾದಂಥ ಮಂತ್ರಗೌಡರು ಇರ್ತಾರೆ. ಗೌರವಾಧ್ಯಕ್ಷ ಎಂಬಿ ದೇವಯ್ಯ ಮಾತನಾಡಿ, ಹಾಕಿ ಉತ್ಸವಕ್ಕೆ ಜಿಲ್ಲೆಯ ಎಲ್ಲ ಕೊಡವಕೇರಿ ಕೊಡವ ಸಮಾಜ ಕುಟುಂಬಸ್ಥರ ನಿರಂತರ ಸಂಪರ್ಕದಲ್ಲಿದ್ದೇವೆ. ಉತ್ತಮ ಸಹಕಾರ ಕೂಡ ನೀಡುತ್ತಿದ್ದಾರೆ ಎಂದ ಅವರು, ಹಾಕಿ ಉತ್ಸವಕ್ಕೆ ಸರ್ಕಾರದಿಂದ 1.5 ಕೋಟಿ ನಿರೀಕ್ಷೆ ಮಾಡಲಾಗಿದೆ. ಲೋಗೋ ಅನಾವರಣದ ನಂತರ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮುದ್ದಂಡ ಹಾಕಿ ನಮ್ಮೆಯ ಉಪಾಧ್ಯಕ್ಷ ಡೀನ್ ಬೋಪಣ್ಣ, ಕಾರ್ಯದರ್ಶಿ ರಂಜಿತ್ ಪೊನ್ನಪ್ಪ, ಸದಸ್ಯರಾದ ಎಂಟಿ ಬೆಳ್ಯಪ್ಪ, ಕೊಡವ ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಕುಕ್ಕೆರಜಯ್ಯ ಚಿನ್ನಪ್ಪ ಉಪಸ್ಥಿತರಿದ್ದರು. ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ ಒಂದು 20 ಕುಟುಂಬದವರು ಹೆಚ್ಚು ಕಡಿಮೆ ಹಾಕೋದೇ ಇಲ್ಲ ಅಂತ ಹೇಳಿದ್ರು ಮುಂದಕ್ಕೆ ಬಂದಿದ್ದಾರೆ. ವಿಶೇಷ ಎಂದರೆ ಒಂದು ಕುಟುಂಬದವರು ಇಲ್ಲ ಆಗೋದಿಲ್ಲ, ನನಗೆ ತುಂಬ ಬೇಕಾದವರು ಹಾಕೋದಿಲ್ಲ ಈ ವರ್ಷ ಇಲ್ಲ ಅಂತ ರಿಜೆಕ್ಟ್ ಮಾಡಿದರು. ನಮ್ಮ ಸ್ನೇಹಿತರುಗಳು ಮಾತಾಡಿದವರು ಹೇಳಿದ್ರಂತೆ ಆಗೋದಿಲ್ಲ, ಯಾರಿಲ್ಲ ಹಾಗೆ. ಮತ್ತು ಸ್ವಲ್ಪ ವಿಧದಲ್ಲಿ ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ, ಮಾಡೋಣ ಪ್ರಯತ್ನ ಮಾಡಿ ಬನ್ನಿ. ನಿಮಗೆಲ್ಲ ನಾನು ಭಾಳ ಹೊಸದ ಪರಿಚಯ. ಒಂದು ರೀತಿಯಲ್ಲಿ ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರು ಎಲ್ಲ. ಮೊನ್ನೆ ಫಸ್ಟ್ ಹೆಸರನ್ನೇ ಅವರು ಎಷ್ಟು ಇದು ಫಸ್ಟ್ ಹೆಸರು ಕೊಟ್ಟಿಲ್ಲ, ತಗೊಳ್ಳಿಲ್ಲ. ಬಟ್ ಎಷ್ಟು ಫೀಸ್ ಆಗುತ್ತೆ ಏನು ಅಂತೇಳಿ ತಿಳ್ಕೊಳ್ಳುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರಿಂದ ಇನ್ನೂ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿ ಇನ್ನೂ ಯಾರು ಸೀರಿಯಸ್ ಆಗಿ ತೀರಾ ಕಡಿಮೆ ಇರುವಾಗ ಬೇರೆ ಬೇರೆ ವಿಧಗಳನ್ನು ನಾವು ಹೇಳ್ಕೊಡ್ತೀವಿ. ಬಂದರೆ ಬರುವುದು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಈ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿದ್ರು. ಇದಕ್ಕೆ ಕೊಡಗು ಹಾಕಿ ಅಸೋಸಿಯೇಷನ್ನಿನ ಅವರು ತುಂಬ ಸಹಕಾರ ಕೊಡ್ತಾರೆ.